ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಬುಧವಾರ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ಬುಧವಾರ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ನೆನೆ ಅಡುಗೆ ಮನೆಗೆ ಬಂದಿದ್ದೀನಿ. ಈ ನಡುವೆ ಹೆಂಗಾಗ್ತೈತೆ ಅಂದರೆ ಎದ್ದೇಳೋದೇನೋ ಬೇಗ ಎದ್ಬಿಟ್ಟಿರ್ತೀನಿ, ಅಂದರೆ 5 ಗಂಟೆ ಅನ್ನೋಷ್ಟರಲ್ಲೆಲ್ಲ ಎದ್ಬಿಟ್ಟಿರ್ತೀನಿ. ಆದರೆ ಅಡುಗೆ ಮನೆಗೆ ಬರೋದು ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿರುತ್ತೆ. ಹೇಗಿದ್ದರೂ ನನ್ನ ಹಸ್ಬೆಂಡ್ ಲೇಟಾಗಿ ಹೋಗ್ತಾರಲ್ವ, ಹಾಗೆ ಮಕ್ಕಳಿಗೆ ಮಧ್ಯಾಹ್ನ ನಾನು ಹೋಗಿ ಲಂಚ್ ಬಾಕ್ಸ್ ಕೊಡೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಅಡುಗೆ ಮಾಡೋವಂತಹ ಅಗತ್ಯತೆ ಏನಿರಲ್ಲ. ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿ ಅಡುಗೆ ಮನೆಗೆ ಬಂದಿದ್ದೀನಿ. ಹಾಗೆ ಇವತ್ತು ಚಪಾತಿ ಮಾಡ್ತಾಯಿದ್ದೆ. ಚಪಾತಿಗೆ ಏನಾದರೂ ಮಾಡೋಣ ಅಂತ ಹೇಳಿ ನಿನ್ನೆ ಬಟಾಣಿ ತೊಗೊಂಬಂದಿದ್ದೆ ಅಲ್ವಾ, ಬಟಾಣಿಯಿಂದ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಏನು ಅಡುಗೆ ಮಾಡಬೇಕು ಅನ್ನೋದು ಪ್ಲ್ಯಾನಿಂಗು ಸಹ ಮಾಡ್ಕೊಂಡಿರಲಿಲ್ಲ. ನಾನು ಸಾಮಾನ್ಯವಾಗಿ ನಾಳೆ ಏನು ಅಡುಗೆ ಮಾಡಬೇಕು ಅನ್ನೋದನ್ನು ಹಿಂದಿನ ದಿನವೇ ಎಲ್ಲ ಪ್ರಿಪೇರ್ ಆಗಿಬಿಟ್ಟಿರ್ತೀನಿ. ಅಂದರೆ ಮಾರ್ನಿಂಗ್ ಏನು ಮಾಡಬೇಕು, ಈವ್ನಿಂಗ್ ಏನು ಮಾಡಬೇಕು, ಅಂದರೆ ಮಿಡಲಲ್ಲಿ ಮಧ್ಯಾಹ್ನ ಟೈಮಲ್ಲಿ ಅಂತೂ ಅಡುಗೆ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ಬೆಳಗ್ಗೆ ಮಾಡಿರೋದೇ ಇರುತ್ತಲ್ವ, ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ತಿನ್ಕೊಂಡು ಬಿಡ್ತೀವಿ. ಹಾಗಾಗಿ ಮಾರ್ನಿಂಗು ಹಾಗೆ ಈವ್ನಿಂಗು ಅಂದರೆ ನೈಟ್ ಊಟಕ್ಕೆ ಏನು ಮಾಡಬೇಕು ಅನ್ನೋದನ್ನು ಮಾತ್ರ ನಾನು ಪ್ರಿಪೇರ್ ಆಗಿರ್ತೀನಿ. ಇವತ್ತು ಏನೂ ಆಗಿರಲಿಲ್ಲ, ಅಂದರೆ ಇವತ್ತು ಒಟ್ಟಿನಲ್ಲಿ ಚಪಾತಿ ಮಾಡಬೇಕು ಅನ್ನೋದು ಅಷ್ಟೇ ತಲೆಯಲ್ಲಿ ಇದ್ದಿದ್ದು. ನಾನು ಚಪಾತಿಗೆ ಏನಾದರೂ ಪಲ್ಯ ಮಾಡೋಣ ಅಂತ ಏನೂ ಅಂದ್ಕೊಂಡಿರಲಿಲ್ಲ. ಹಾಗೆ ಇನ್ನು ಸಾಮಾನ್ಯವಾಗಿ ನಮ್ಮ ಮನೇಲಿ ಎಲ್ಲ ಅಡುಗೆನೂ ಮಾರ್ನಿಂಗೇ ಮಾಡ್ಕೊಂಬಿಡ್ತೀನಿ. ಹಾಗಾಗಿ ನಾನು ಚಪಾತಿ ಮಾತ್ರ ಮಾಡಿದರೆ ಅದಕ್ಕೆ ಪಲ್ಯ ಹೊಂದಿಸ್ಬೇಕಾಗುತ್ತೆ, ಹಾಗೆ ರೈಸಿಗೆ ಸಾಂಬಾರು ಹೊಂದಿಸ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಫಟಾಫಟ್ ಅಂತ ಆಗೋ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಮನೇಲಿ ಬಟಾಣಿ ಇತ್ತಲ್ವ, ಬಟಾಣಿ ಹಾಗೆ ಆಲೂಗಡ್ಡೆ ಹಾಕಿಬಿಟ್ಟು ಕುರ್ಮಾ ಮಾಡಿದರೆ ಚಪಾತಿಗೂ ಆಗುತ್ತೆ, ಹಾಗೆ ಗೀ ರೈಸ್ ಮಾಡಿಬಿಟ್ರೆ ಕುರ್ಮಾ ಗೀ ರೈಸಿಗೂ ಆಗುತ್ತೆ, ಚಪಾತಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನಿಂಗ್ ಮಾಡಿಕೊಂಡೆ. ಅದಲ್ಲದೆ ನನ್ನ ಹಸ್ಬೆಂಡಿಗೆ ಕರೆಕ್ಟಾಗಿ 10:30 ಅನ್ನೋಷ್ಟರಲ್ಲೆಲ್ಲ ಅಡುಗೆ ಆಗಬೇಕು. ಇನ್ನು ಆ ಟೈಮಿಗೆ ಇಷ್ಟು ಮಾಡಿದರೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಗೀ ರೈಸಿಗೆ ಏನೇನು ಬೇಕು ನೋಡಿ. ಅಂದರೆ ಗೀ ರೈಸಿಗೆ ಜಾಸ್ತಿ ತರಕಾರಿ ಏನು ಬೇಕಾಗಲ್ಲವಲ್ಲ, ಹಾಗೆ ಮಾಡೋದು ಸಹ ತುಂಬಾ ಸುಲಭ, ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು. ಇನ್ನು ಪಲಾವು ಅದೇನಾದರೂ ಮಾಡ್ಕೊತೀನಿ ಅಂದರೆ ಅದಕ್ಕೆ ತರಕಾರಿಗಳೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ, ಹಾಗೆ ರುಬ್ಬಬೇಕಾಗುತ್ತೆ. ಇದಕ್ಕೇನು ರುಬ್ಬೋ ಹಾಗೇನೋ ಅವಶ್ಯಕತೆ ಇರೋಲ್ಲ. ಒಂದು ಈರುಳ್ಳಿ ಹಾಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಗೀ ರೈಸ್ ಅನ್ನೋದು ರೆಡಿಯಾಗಿಬಿಡುತ್ತೆ. ಹಾಗಾಗಿ ಇವತ್ತು ಸಿಂಪಲ್ಲಾಗಿನೂ ಇರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ ಅಂತೇಳಿ ಗೀ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ಗೀ ರೈಸಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಗೀ ರೈಸ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡಿ ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ. ಚಿಕ್ಕ ಕುಕ್ಕರಿಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಗೀ ರೈಸ್ ಆಗಿರೋದ್ರಿಂದ ತುಪ್ಪ ಹಾಕಲೇಬೇಕಾಗುತ್ತೆ. ಹಾಗಾಗಿ ಇನ್ನು ಅದಕ್ಕೆ ಜೊತೆಗೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ಬರೀ ನಾವು ತುಪ್ಪದಲ್ಲೇ ಮಾಡ್ತೀವಿ ಅಂದರೆ ಬಾಯಿ ಕಟ್ಕೊಂಡ್ಬಿಡೋದಕ್ಕೆ ತಿನ್ನೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಎಣ್ಣೆ ಹಾಗೂ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಹೋಲ್ ಸ್ಪೈಸಸ್ ಬರುತ್ತಲ್ವ, ಚಕ್ಕೆ, ಲವಂಗ, ಸ್ಟಾರ್ ಫ್ಲವರು, ಸೋಂಪು ಇದೆಲ್ಲ ಬರುತ್ತಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇನ್ನು ಈರುಳ್ಳಿ ಎಲ್ಲ ಫ್ರೈ ಆದ ನಂತರ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ನೀಟಾಗಿ ಫ್ರೈ ಮಾಡಿಕೊಂಡು ಅದರಲ್ಲಿರುವಂತಹ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಹಸಿ ಬಟಾಣಿ ಇತ್ತಲ್ವ, ಹಸಿ ಬಟಾಣಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಪ್ಲೇನ್ ಆಗಿರುತ್ತೆ, ತಿನ್ನೋದಕ್ಕೆ ಒಬ್ಬೊಬ್ರು ಇಷ್ಟಪಡಲ್ಲ ನೋಡಿ. ಆ ಥರದವರಿಗೆ ಈ ಥರ ಹಸಿ ಬಟಾಣಿ ಎಲ್ಲ ಹಾಕಿದರೆ ಸ್ವಲ್ಪ ಇಷ್ಟ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹಸಿ ಬಟಾಣಿನ ಸಹ ಸೇರಿಸ್ಕೊತಾ ಇದ್ದೀನಿ. ಹಸಿ ಬಟಾಣಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟೇ ಮಸಾಲೆ ಸಾಕಾಗುತ್ತೆ. ಗೀ ರೈಸಿಗೆ ಜಾಸ್ತಿ ಏನು ಮಸಾಲೆ ಬೇಕಾಗಲ್ಲ. ನೀವು ಎಕ್ಸ್ಟ್ರಾ ಧನಿಯಾ ಪುಡಿ, ಜೀರಿಗೆ ಪುಡಿ, ಹಾಗೆ ಗರಂ ಮಸಾಲ ಅದೇನು ಹಾಕುವಂತಹ ಅಗತ್ಯತೆಯೇ ಇರಲ್ಲ. ಇಷ್ಟ ಹಾಕ್ಬಿಟ್ಟು ನೀರನ್ನ ಹಾಕಿ ಇಲ್ಲಿ ಕುದಿಯೋಕ್ಕೆ ಇಟ್ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಬ್ಬೊಬ್ಬರು ಇದಕ್ಕೆ ಕಾಯಿ ಹಾಲು ಸಹ ಹಾಕ್ತಾರೆ. ನಾನೇನಿಲ್ಲಿ ಕಾಯಿ ಹಾಲು ಅದೇನೂ ಹಾಕ್ಕೊತಾ ಇಲ್ಲ, ಯಾಕಂದರೆ ಮನೇಲಿ ಕಾಯಿನೂ ಸಹ ಇರಲಿಲ್ಲ. ಹಾಗೆ ಕಾಯಿನ ರುಬ್ಬಿ ಹಾಲು ತೆಗೆಯೋಷ್ಟು ಟೈಮು ಸಹ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ಇವತ್ತು ನೀರನ್ನ ಹಾಕಿಬಿಟ್ಟೆ ನಾನಿಲ್ಲಿ ಗೀ ರೈಸ್ನ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ 3 ಗ್ಲಾಸು ನೀರನ್ನ ಹಾಕಿ ಕುದಿಯೋದಕ್ಕೆ ಬಿಟ್ಟಿದೆ. ನೀರು ಕುದೀತಾ ಇದೆ. ಈ ಟೈಮಲ್ಲಿ ತೊಳೆದಿಟ್ಕೊಂಡಿರೋಂತಹ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿನ ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದನ್ನ ಇವಾಗಲೇ ಲಿಡ್ ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಕುದಿ ಬರಬೇಕು, ಅಂದರೆ ಅಕ್ಕಿ ಎಲ್ಲ ನೀಟಾಗಿ ನೀರು ಜೊತೆಗೆ ಹೊಂದ್ಕೊಂಡು ಒಂದು ಕುದಿ ಬರುತ್ತಲ್ವ, ಆ ಥರ ಕುದಿ ಬರೋದಕ್ಕೆ ಬಿಡಬೇಕಾಗುತ್ತೆ. ಇನ್ನು ಇದ್ರ ಜೊತೆಗೆ ನಾನಿಲ್ಲಿ ಸೈಡಲ್ಲಿ ತುಪ್ಪಕ್ಕೆ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಬಿಟ್ಟು ಅದನ್ನು ಸಹ ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಕುದೀತಾ ಇದೆ ಅಲ್ವಾ, ಈ ಥರ ಕುದಿಯುವಾಗ ನಾವು ಲಿಡ್ನ ಕ್ಲೋಸ್ ಮಾಡಿದರೆ ತುಂಬ ಚೆನ್ನಾಗಿ ರೈಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 2 ವಿಜಲ್ನ ತೊಗೊಂಡ್ರೆ ಸಾಕು. ಯಾಕಂದರೆ ನಾವಿಲ್ಲಿ ಕುದಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿರೋದ್ರಿಂದ ಜಾಸ್ತಿ ವಿಜಲ್ಸ್ ಏನು ತೊಗೊಳ್ಳೋಂತಹ ಅಗತ್ಯತೆ ಇರಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು 2 ವಿಜಲ್ ಆದಮೇಲೆ ಗೀ ರೈಸು ಯಾವ ಥರ ಆಗಿದೆ, ಹಾಗೆ ಎಷ್ಟು ಉದುರುದ್ರಾಗಿ ಆಗಿದೆ ಅಂತ. ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇತ್ತು. ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟರು ಇವತ್ತು ಗೀ ರೈಸ್ನ. ನಾನು ಸಾಮಾನ್ಯವಾಗಿ ಈ ಥರ ಗೀ ರೈಸ್ ಮಾಡೋದು ತುಂಬಾ ಕಡಿಮೆ. ಅಂದರೆ ಬಿಸಿ ಬಿಸಿಯಾಗಿದ್ದರೆ ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟಪಡ್ತಾರೆ, ತಣ್ಣಗಾದ್ಮೇಲೆ ಅಷ್ಟೊಂದು ಇಷ್ಟಪಡಲ್ಲ ನೋಡಿ. ಹಾಗಾಗಿ
ಇಷ್ಟಾದರೆ ಗೀ ರೈಸು ಸಹ ರೆಡಿ ಆಯಿತು ಅಂತ. ಇನ್ನು ಗೀ ರೈಸಿಗೆ ಕುರ್ಮಾ ಮಾಡಬೇಕಲ್ವ, ಕುರ್ಮಾನೂ ಸಹ ರೆಡಿ ಮಾಡ್ಕೊಂಡಿದ್ದೆ. ಕುರ್ಮಾಗೂ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕುರ್ಮಾ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲೇ ಬೆಣ್ಣೆ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಒಂದು ಪಲಾವ್ ಎಲೆ, ಹಾಗೆ ಒಂದು ಸ್ಟಾರ್ ಫ್ಲವರು, 1 ಇಂಚ್ ಆಗೋಷ್ಟು ಚಕ್ಕೆ, 1 ಏಲಕ್ಕಿ, ಹಾಗೆ 2-3 ಆಗೋಷ್ಟು ಲವಂಗನ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಜಾಸ್ತಿ ಮಸಾಲೆ ಏನೂ ಹಾಕ್ಕೊತ ಇಲ್ಲ, ಯಾಕಂದರೆ ಗೀ ರೈಸಲ್ಲೂ ಸಹ ಮಸಾಲೆ ಇರುತ್ತಲ್ವ, ಅದೇ ಫ್ಲೇವರೇ ಜಾಸ್ತಿ ಅನ್ನಿಸ್ತಾ ಇರುತ್ತೆ. ಮತ್ತು ಇಲ್ಲಿ ಕುರ್ಮಾಗೂ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ಫ್ಲೇವರ್ ಅನ್ನಿಸ್ದಾಗ ತಿನ್ನೋದೇ ಕಷ್ಟ ಆಗಿ ಮನಸ್ಸು ಬರಲ್ಲ. ಹಾಗಾಗಿ ಇನ್ನು ಇಲ್ಲಿ ಸ್ಪೈಸಸ್ ಎಲ್ಲ ನೀಟಾಗಿ ಫ್ರೈ ಆದ ನಂತರ ಇದಕ್ಕೂ ಸಹ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ, ಅದ್ರ ಜೊತೆಗೇ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. 2 ನಿಮಿಷನಾದರೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋದಾದ ನಂತರ ಇದಕ್ಕೆ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಒಂದು ನಾಟಿ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಆಪಲ್ ಟೊಮೆಟೊ ತೊಗೊಂಡ್ರೆ 2 ತೊಗೊಳ್ಳಿ, ಯಾಕಂದರೆ ಇದೊಂದು ಸ್ವಲ್ಪ ಈ ಗ್ರೇವಿ ಅಥವಾ ಕುರ್ಮಾ ಅನ್ನೋದೊಂದು ಚೂರು ಹುಳಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ನಾಟಿ ಟೊಮೆಟೊ ಆಗಿರೋದ್ರಿಂದ 1 ದೊಡ್ಡ ಗಾತ್ರದ್ದು ತೊಗೊಂಡಿದ್ದೀನಿ. ಅದನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಆ ಟೊಮೆಟೊನ ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನು ಇದ್ರ ಜೊತೆಗೇ ಹಸಿ ಬಟಾಣಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ, ಯಾಕಂದರೆ ಹಸಿ ಬಟಾಣಿ ಇತ್ತು, ಹಾಗಾಗಿ ಇದಕ್ಕೂ ಸಹ ಹಸಿ ಬಟಾಣಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ಹಸಿ ಬಟಾಣಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ಇವಾಗ ಹೋಲ್ ಸ್ಪೈಸಸ್ನು ಸೇರಿಸ್ಕೊಂಡ್ಬಿಡೋಣ. ಅಚ್ಚ ಖಾರದ ಪುಡಿ, ಹಾಗೆ ಅರಿಶಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಸೇರಿಸ್ಕೋಬೇಕಾಗತ್ತೆ. ನೋಡಿ, ನೀವು ಮಾಡೋವಂತಹ ಗ್ರೇವಿ ಏನಾದರೂ ಜಾಸ್ತಿ ಇತ್ತಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಳ್ಳಿ, ಇಲ್ಲ ಕಡಿಮೆ ಇತ್ತು ಅಂದರೆ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ ಅಚ್ಚ ಖಾರದ ಪುಡಿನ 1 ಸ್ಪೂನ್ ತೊಗೊಂಡಿದ್ದೀನಿ. 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲಾನ ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರೋದು 2 ಹೊತ್ತಿಗೆ ಆಗೋಷ್ಟು ಅಲ್ವಾ, ಹಾಗಾಗಿ ಕಡಿಮೆನೇ ಹಾಕ್ಕೊತಾ ಇದ್ದೀನಿ. ಇನ್ನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಮಸಾಲೆಯಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇನ್ನು ಹಸಿ ವಾಸನೆ ಎಲ್ಲ ಹೋದಾದ ನಂತರ ಇದಕ್ಕೆ ಮೊದಲೇ ಬೇಯಿಸಿಟ್ಕೊಂಡಿರುವಂತಹ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಆಲೂಗಡ್ಡೆನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಒಂದು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆವಾಗಲೇ ನಮಗೆ ಗ್ರೇವಿ ಅನ್ನೋದು ಅಥವಾ ಕುರ್ಮಾ ಅನ್ನೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇರುತ್ತೆ. ನೀವಿಲ್ಲಿ ಕಟ್ ಮಾಡಿನೂ ಸಹ ಸೇರಿಸ್ಕೋಬೋದು. ನಾನೇನು ಕಟ್ ಮಾಡೋಕ್ಕೇನು ಹೋಗಲಿಲ್ಲ, ಈ ಥರ ಕೈಯಿಂದನೇ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಸೇರಿಸ್ಕೊಂಡ್ಮೇಲೆ ನೀಟಾಗಿ ಅದನ್ನು ಮಸಾಲೆ ಜೊತೆಗೆ ಬೆರೆಯೋ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮಸಾಲೆ ಜೊತೆ ಬೆರೆಯೋ ಥರ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. 2 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಗಟ್ಟಿಯಾಗಿದ್ದರೆ ಗೀ ರೈಸಿಗೂ ಆಗಲ್ಲ, ಹಾಗೆ ಚಪಾತಿಗೂ ತಿನ್ನೋದಕ್ಕಾಗಲ್ಲ ಅಲ್ವಾ, ಹಾಗಾಗಿ ನಾನಿಲ್ಲಿ 2 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು 2 ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಇವಾಗ ನೋಡೋದಕ್ಕೆ ಒಂದು ಸ್ವಲ್ಪ ನೀರು ಅಂತಲೇ ಅನಿಸುತ್ತೆ, ಆದರೆ ನಾವು ಕುದಿಸ್ತೀವಲ್ವ, ಆವಾಗ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಕರೆಕ್ಟಾಗಿ ಆಗಿರುತ್ತೆ. ನೀರೇನು ಜಾಸ್ತಿ ಹಾಕ್ಕೊಂಡ್ರೆ ಏನು ಇಲ್ಲಿ ಯೋಚನೆ ಏನು ಬೇಕಾಗಲ್ಲ. ಇನ್ನು ಈ ಥರ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಪೂನಿಂದನೂ ಸಹ ನೀರನ್ನ ಹಾಕ್ಕೊಂಡು. ಇನ್ನು ಇದಾದಮೇಲೆ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಬೇಕಾಗತ್ತೆ. ಒಂದು 5 ನಿಮಿಷ ಇದನ್ನ ಕುದಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ, ಯಾಕಂದರೆ ಹಸಿ ಬಟಾಣಿ ಹಾಕಿದ್ದೀವಿ, ಆಗಲೇ ಆಲೂಗಡ್ಡೆನ ನಾವಿಲ್ಲಿ ಬೇಯಿಸ್ಕೊಂಡು ಹಾಕಿರೋದ್ರಿಂದ ಜಾಸ್ತಿ ಹೊತ್ತೇನು ಕುದಿಸೋವಂತಹ ಅವಶ್ಯಕತೆ ಏನಿರಲ್ಲ ಇಲ್ಲಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು 5 ನಿಮಿಷ ಕುದ್ದ ಮೇಲೆ ಯಾವ ಥರ ಹದಕ್ಕೆ ಬಂದಿದೆ ಅಂತ. ಹಾಕಿದಾಗ ಎಷ್ಟು ನೀರಿನಾಗಿತ್ತು ಈ ಗ್ರೇವಿ ಅನ್ನೋದು ಇವಾಗ ಕರೆಕ್ಟಾಗಿರುವಂತಹ ಹದಕ್ಕೆ ಬಂದಿದೆ. ಇಷ್ಟ ಆದರೆ ರೆಡಿ ಐತಿ ನೋಡಿ, ಸಖತ್ ಟೇಸ್ಟಿಯಾಗಿರುವಂತಹ ಆಲೂ ಬಟರ್ ಕುರ್ಮಾ, ಸೂಪರ್ ಟೇಸ್ಟಿಯಾಗಿರುತ್ತೆ ಇದು ಸಹ. ಇನ್ನು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಇದು ಸಹ ರೆಡಿ ಆಯಿತು. ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ಸಹ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಈ ಗ್ರೇವಿನ ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಇನ್ನು ಇವತ್ತು ಗೀ ರೈಸು ಹಾಗೆ ಆಲೂ ಬಟರ್ ಕುರ್ಮಾನ ಸರ್ವ್ ಮಾಡಿದ್ದೀನಿ. ನೋಡಿ ಯಾವ ಥರ ಕಾಣ್ತಾಯಿದೆ ಅಂತ. ಸೂಪರ್ ಟೇಸ್ಟಿಯಾಗಿತ್ತು. ನಮ್ಮನೇಲಿ ಮಾತ್ರ ತುಂಬಾ ಇಷ್ಟಪಟ್ಟರು ಈ ಗೀ ರೈಸ್ನ, ಯಾಕಂದರೆ ನಾನು ಸಾಮಾನ್ಯವಾಗಿ ಮಾಡೋದಿಲ್ಲ, ಅಪರೂಪಕ್ಕೆ ಮಾಡಿದಾಗ ಯಾವ ಅಡುಗೆ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತಲ್ವ. ಹಾಗಾಗಿ ನಾನಿಲ್ಲಿ ಗೀ ರೈಸ್ನ ಒಂದು ಸೈಡು ಕುದಿಯೋಕ್ಕೆ ಇಟ್ಬಿಟ್ಟು, ಹಾಗೆ ಒಂದು ಸೈಡು ಸ್ನಾನಕ್ಕೆ ನೀರನ್ನು ಸಹ ಇಟ್ಟಿದ್ದೇನೆ ನನ್ನ ಹಸ್ಬೆಂಡ್ಗೆ. ಹಾಗಾಗಿ ಗೀ ರೈಸ್ ಆಗೋ ಅಷ್ಟರಲ್ಲಿ ಗ್ರೇವಿಗೆಲ್ಲ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಇಲ್ಲಿ 1 ಬೈ 1 ಈ ಥರ ಅಡುಗೆ ಮಾಡೋದ್ರಿಂದ ಟೈಮು ಸಹ ಸೇವ್ ಆಗಿಬಿಡುತ್ತೆ. ಹಾಗೆ ಇಷ್ಟೆಲ್ಲ ಅಡುಗೆ ಮಾಡೋ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಬೇಕಾಗುತ್ತೆ ಅಷ್ಟೇ. ಹಾಗಾಗಿ ನಾನು ಬೆಳಗಿನ ಜಾವ ಟೆನ್ಷನ್ ಮಾಡ್ಕೊಂಡು ಅಡುಗೆ ಮಾಡೋದಕ್ಕೇನು ಹೋಗಲ್ಲ. ಸಾಮಾನ್ಯವಾಗಿ ನಮ್ಮ ಮನೇಲಿ ರೊಟ್ಟಿ ಚಪಾತಿ ಅಂತೂ ಇದ್ದಿದ್ದೇನೆ. ಇನ್ನು ಸಾಂಬಾರು ಅಥವಾ ಪಲ್ಯ ಏನು ಮಾಡೋದೊಂದು ಯೋಚನೆ ಇರುತ್ತೆ. ಒಂದೊಂದು ಟೈಮಲ್ಲಿ ಅದನ್ನು ಸಹ ನಾನು ಯೋಚನೆ ಮಾಡಿರೋದಿಲ್ಲ, ನನ್ನ ತಲೆಯಲ್ಲಿ ಏನು ಬರುತ್ತೆ ಅದನ್ನೇ ಮಾಡಿಬಿಟ್ಟಿರ್ತೀನಿ. ಒಂದೊಂದು ಸಾರಿ ಏನಾಗಿರುತ್ತೆ ಅಂದರೆ, ನಾಳೆ ರೊಟ್ಟಿ ಮಾಡ್ತೀನಲ್ವ ಅಂತೇಳ್ಬಿಟ್ಟು ಹಿಂದಿನ ದಿನವೇ ತರಕಾರಿ ಎಲ್ಲ ತೊಗೊಂಡ್ಬಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಒಂದೊಂದು ಸಾರಿ ಏನೋ ಒಂದು ಮಾಡೋಣ ಬಿಡು ಅಂತ ಸುಮ್ಮನೆ ಆಗಿಬಿಟ್ಟಿರ್ತೀನಿ. ಅಂಥ ಟೈಮಲ್ಲಿ
ಸುಲಭವಾಗಿರಬೇಕು, ಹಾಗೆ ಫಟಾಫಟ್ ಅಂತ ಆಗಬೇಕು. ಆ ಥರದ ಅಡುಗೆಗಳನ್ನ ಮಾಡ್ಕೊಂಬಿಡ್ತೀನಿ ನಾನು. ಅಂದರೆ ಮನೇಲಿ ಕಾಳುಗಳಿರ್ತವೆ, ಇಲ್ಲ ಅಂದರೆ ಕಡಲೆ ಹಿಟ್ಟಾದರೂ ಸ್ಟಾಕ್ ಇದ್ದೇ ಇರುತ್ತೆ ನಮ್ಮ ಮನೇಲಿ. ಅಂಥ ಟೈಮಲ್ಲಿ ಜುನ್ಕ ಅಥವಾ ಈ ಥರ ಕಾಳು ಪಲ್ಯ ಏನಾದರೂ ಒಂದು ಮಾಡ್ಕೊಂಡು ಬಿಡ್ತೀನಿ. ತರಕಾರಿನೇ ಬೇಕು ಅಂತ ಏನು ಅನ್ನೋದಿಲ್ಲ ನಾವು. ಹಾಗಾಗಿ ಇವತ್ತು ಸಹ ಅದೇ ಥರನೇ ಆಗೋಯಿತು. ನಾನು ಇನ್ನೆಲ್ಲ ಯೋಚನೆ ಮಾಡಿರಲಿಲ್ಲ, ಅಯ್ಯೋ ಏನೋ ಒಂದು ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಸುಲಭವಾಗಿರೋದು ಏನಪ್ಪ ಮಾಡೋದು ಅಂತ ಅಂದಾಗ ಗೀ ರೈಸ್ನ ಮಾಡಿರಲಿಲ್ಲ, ತುಂಬ ದಿನವೇ ಆಗಿತ್ತು. ಹಾಗಾಗಿ ಇನ್ನು ಗೀ ರೈಸ್ ಮಾಡೋಣ. ಇನ್ನು ಚಪಾತಿಗಂತೂ ಗ್ರೇವಿ ಮಾಡ್ತೀನಲ್ವ, ಅದೇ ಗ್ರೇವಿ ಗೀ ರೈಸಿಗೂ ಸಹ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಅಡುಗೆನ ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಹಾಗೆ ಬೆಳಗ್ಗೆನೇ ಟೆನ್ಷನ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇಗ ಆಗೋದೇ ಇಲ್ಲ. ನೀವು ಪೀಸ್ಫುಲ್ಲಾಗಿ ಮಾಡಿ ಅಡುಗೆ ನೋಡಿ ಬೇಕಾದರೆ ಎಷ್ಟು ಫಟಾಫಟ್ ಅಂತ ಆಗಿಬಿಡುತ್ತೆ. ಅಯ್ಯೋ ಇನ್ನೂ ಅಡುಗೆ ಆಗಿಲ್ಲ ಅಂತ ಅನ್ಕೊತ ಕೂತ್ಕೊಂಡ್ಬಿಟ್ರೆ ನಾವು ಬೇಗ ಆಗೋವಂತಹ ಅಡುಗೆನೂ ಸಹ ಲೇಟಾಗಿ ಆಗಿಬಿಡುತ್ತೆ. ಆ ಥರ ಸುಮಾರು ಸರಿ ಆಗಿದೆ ನನಗೆ. ಹಾಗಾಗಿ ಯಾಕೆಂದರೆ ನನ್ನ ಹಸ್ಬೆಂಡ್ ಒಂದೊಂದು ಟೈಮಲ್ಲಿ 10 ಗಂಟೆಗೆ ಹೋಗ್ಬಿಡ್ತಾರೆ, ಒಂದೊಂದು ಟೈಮಲ್ಲಿ 11 ಗಂಟೆ 12 ಗಂಟೆ ಆದ್ರೂ ಹೋಗೋದಿಲ್ಲ. 12 ಗಂಟೆ ವರೆಗೂ ಆದರೆ ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಂಬಿಡ್ಬೋದು ಅಡುಗೆನ. ಈ 10 ಗಂಟೆಯಲ್ಲೆಲ್ಲ ಹೋಗ್ತಾ ಇರ್ತಾರೆ ನೋಡಿ, ಬೇಗನೆ ಟೈಮ್ ಆದಂಗೆ ಆಗ್ಬಿಟ್ಟಿರುತ್ತೆ. ಹಾಗೆ ನನ್ನ ಟೆನ್ಷನಲ್ಲಿ ಕೈ ಕಾಲುಗಳು ಓಡೋದೇ ಇಲ್ಲ, ಏನು ಮಾಡಬೇಕು ಅಂತಲೇ ಯೋಚನೆ ಮಾಡ್ತಾಯಿರ್ತೀನಿ. ಹಾಗಾಗಿ ಟೆನ್ಷನ್ ಮಾಡ್ಕೊಳ್ದೇನೆ ಅಡುಗೆ ಮಾಡ್ತೀನಿ ನಾನು. ಅದಲ್ಲದೆ ಇವಾಗ ಇನ್ನೂ ಟೈಮ್ ಇರೋದ್ರಿಂದ ಒಂದು ಸ್ವಲ್ಪ ನಿಧಾನಕ್ಕೆ ಮಾತಾಡಿಕೊಂಡು ಅಡುಗೆನೂ ಸಹ ಮಾಡ್ಕೊಂಡಿದ್ದಾಯಿತು. ನನ್ನ ಹಸ್ಬೆಂಡ್ ಮನೇಲಿ ಇರ್ತಾರೆ ಅಲ್ವಾ, ಅಂದರೆ ಅವರು ಹೋಗೋದೇ 10:30, 11, ಒಂದೊಂದ್ಸರಿ 12 ಗಂಟೆಗೆ ಈ ಥರ ಹೋಗ್ತಾರೆ. ಹಾಗಾಗಿ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ತಿನ್ನೋರಂತೂ ಯಾರೂ ಇಲ್ಲ ನಮ್ಮ ಮನೇಲಿ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನಲ್ಲ, ನನ್ನ ಹಸ್ಬೆಂಡು ಸಹ ಅಷ್ಟೇ. ಅವರು ಒಂದು ಸ್ವಲ್ಪ ಏನಾದರೂ ಡ್ರಿಂಕ್ ಮಾಡಿಕೊಟ್ರೆ ಅದನ್ನೇ ಕುಡಿದ್ಬಿಟ್ಟು 10:30, 11 ಗಂಟೆ ಹಂಗೆ ಅವರು ಬ್ರೇಕ್ಫಾಸ್ಟ್ ಮಾಡೋದು. ಹಾಗಾಗಿ ಬೆಳಗ್ಗೆನೇ ಮಾಡೋದು ಬೇಡ ಅಂತೇಳ್ಬಿಟ್ಟು ನಿಧಾನಕ್ಕೆ ಆದರೂ ಪರವಾಗಿಲ್ಲ ಬಿಸಿಯಾಗಿಯೇ ಮಾಡಿದ್ರಾಯಿತು ಅಂತ ನಿಧಾನಕ್ಕೆ ನಾನು ಅಡುಗೆನ ಮಾಡ್ಕೊತೀನಿ. ಇನ್ನು ಇಲ್ಲಿ ಎಲ್ಲ ಅಡುಗೆ ಆದಮೇಲೆ ಸಿಲ್ಲಿಂಗ್ನೂ ಸಹ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅಡುಗೆ ಮನೆ ಒಂದು ಸ್ವಲ್ಪ ಮೆಸ್ಸಿ ಆಗಿರೋ ಥರನೇ ಇರುತ್ತೆ ನಂದು ಬೆಳಗ್ಗೆನೇ ಅಡುಗೆ ಮಾಡುವಾಗ. ಹಾಗಾಗಿ ಅವಾಗಿಂದ ಅವೆಲ್ಲ ಸ್ವಲ್ಪ ನೀಟ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಬೆಳಗ್ಗೆನೇ ಚಪಾತಿ ಹಿಟ್ಟು ಸಹ ಕಲಸಿಟ್ಟಿದ್ದೆ. ಇನ್ನು ಚಪಾತಿನೂ ಸಹ ಇಲ್ಲಿ ಒಸ್ಬಿಟ್ಟು ಅವ್ರ ಬಾಕ್ಸಿಗೆ ಹಾಗೆ ಅವ್ರಿಗೆ ಇಲ್ಲಿ ಎಷ್ಟು ಬೇಕು ತಿನ್ನೋದಕ್ಕೆ ಅಷ್ಟು ಮಾತ್ರ ಮಾಡ್ತೀನಿ. ಬಿಸಿ ಅದು ನಾವು ಊಟ ಮಾಡೋಂತಹ ಟೈಮಲ್ಲಿ ಬಿಸಿಯಾಗೆ ಮಾಡ್ಕೊತೀನಿ. ನಂಗೆ ಚಪಾತಿ ಮಾತ್ರ ಬಿಸಿಯಾಗಲೇ ತಿನ್ನಬೇಕು. ಹಾಗಾಗಿ ಯಾರ್ಯಾರು ಬರ್ತಾರೆ ಊಟಕ್ಕೆ ಅಂಥ ಟೈಮಲ್ಲಿ ಅವಾಗಲೇ ಮಾಡಿಕೊಟ್ಬಿಡ್ತೀನಿ ನಾನು. ಈ ರೊಟ್ಟಿ ಥರ ಮೊದಲೇ ಮಾಡಿ ಅಂತೂ ಇಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಇನ್ನು ಇಲ್ಲಿ ನನ್ನ ಹಸ್ಬೆಂಡ್ಗೂ ಸಹ ರೊಟ್ಟಿನ ಮಾಡಿಬಿಟ್ಟು ನಾನು ಮಿಕ್ಕೊಂಡಿರೋಂತಹ ಕೆಲಸ ಎಲ್ಲ ಮಾಡಬೇಕು. ಅಂದರೆ ಇವತ್ತು ಅಮಾವಾಸ್ಯೆ ಬೇರೆ ಇತ್ತಲ್ವ, ಹಾಗಾಗಿ ಅಮಾವಾಸ್ಯೆ ಪೂಜೆನೆಲ್ಲ ಮುಗಿಸ್ಕೋಬೇಕಾಗಿತ್ತು. ಇನ್ನು ಮತ್ತೆ ವೀಡಿಯೋನ ಮಾಡಿದರೆ ನನಗೆ ಕೆಲಸ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಯಾಕೆಂದರೆ ವೀಡಿಯೋ ರನ್ ಆಗ್ತಾ ಇಲ್ವೋ ಅಂತ ಬಂದು ನೋಡಬೇಕಾಗುತ್ತೆ. ಹಾಗೆ ಪೂಜೆ ಮಾಡುವಾಗ ದೇವ್ರ ಕಡೆನೇ ನನ್ನ ಗಮನ ಇರೋದಿಲ್ಲ. ಹಾಗಾಗಿ ಪೂಜೆನೂ ಸಹ ಮಾಡ್ಕೋಬೇಕು. ಇನ್ನು ಪೂಜೆ ಎಲ್ಲ ಆದಮೇಲೆ ನಾನು ಸಹ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೋಬೇಕು. ನಂದೆಲ್ಲ ಕೆಲಸ ಆಗೋಷ್ಟರಲ್ಲಿ ಕರೆಕ್ಟಾಗಿ 1 ಗಂಟೆ ಆಗುತ್ತೆ. ನನ್ನ ಮಕ್ಕಳು ಸಹ ಬರ್ತಾರೆ. ಇನ್ನು ಮಕ್ಕಳು ನಾನು ಒಟ್ಟಿಗೆ ಕೂತ್ಕೊಂಡು ಬೆಳಗಿನ ಬ್ರೇಕ್ಫಾಸ್ಟು ಹಾಗೆ ಮಧ್ಯಾಹ್ನದ ಊಟನ ಮುಗಿಸ್ಕೊತೀವಿ. ಇನ್ನು ಇಲ್ಲಿ ಮತ್ತೆ ನನಗೆ ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಕೆಲಸ ಬೇರೆ ಜಾಸ್ತಿ ಇತ್ತಲ್ವ. ಹಾಗಾಗಿ ಇನ್ನು ಮತ್ತೆ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಸಂಜೆ ಇವತ್ತು 5:30 ಹಂಗೇನೆ ಕಸ ಎಲ್ಲ ಗುಡಿಸಿ ಹೊಸ್ಲಿಗೆಲ್ಲ ನೀರು ಹಾಕಿ ಕೈಕಾಲು ಮುಖ ತೊಳ್ಕೊಂಡು ಇಲ್ಲಿ ದೀಪನ ಹಚ್ತಾಯಿದ್ದೀನಿ. ದೀಪ ಎಲ್ಲ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊತೀನಿ ನಾನು ಸಹ. ಯಾಕಂದರೆ ಬೆಳಗ್ಗೆ ಎಲ್ಲ ಅಡುಗೆ ಇರುತ್ತೆ, ಅಷ್ಟಾಗೇನು ಮಾಡೋ ಆಗಿರೋದಿಲ್ಲ ಅಡುಗೆ. ಮಕ್ಕಳಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಅವ್ರ ಜೊತೆಗೆ ನಾನು ಸ್ವಲ್ಪ ತಿಂದ್ಕೊಂಡು ಅವ್ರ ಜೊತೆ ಕೂತ್ಕೊಂಡು ಇನ್ನು ಅದಾದಮೇಲೆ ಅಡುಗೆ ಮನೆಗೆ ಬರ್ತೀನಿ. ನಾನು ಸಾಮಾನ್ಯವಾಗಿ ಒಂದು 7:30, 8 ಗಂಟೆ ಹಂಗೆ ಅಡುಗೆ ಮನೆಗೆ ಬರೋದು. ಏನಾದರೂ ವೀಡಿಯೋ ಮಾಡ್ಕೊಳ್ಳೋದಿದ್ರೆ ಮಾತ್ರ ಬೇಗ ಬರ್ತೀನಿ ಅಷ್ಟೇ. ಇನ್ನು ಇಲ್ಲಿ ದೀಪನೆಲ್ಲ ಹಚ್ಬಿಟ್ಟು ಮತ್ತೆ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಅಡುಗೆಯನ್ನು ಮಾಡೋ ಆಗಿರಲಿಲ್ಲ, ಎಲ್ಲ ಒಂದು ಸ್ವಲ್ಪನೇ ಇತ್ತು ನೋಡಿ. ಬೆಳಗ್ಗೆ ಮಾಡಿರೋದು ಇಷ್ಟು ಗೀ ರೈಸ್ ಇದೆ, ಹಾಗೆ ಬಟಾಣಿ ಹಾಗೆ ಆಲೂಗಡ್ಡೆದು ಕುರ್ಮ ಏನು ಮಾಡಿದ್ದೆ ಅಲ್ವಾ ಅದು ಸಹ ಇದೆ. ಅದಕ್ಕೆ ಒಂದು ಸ್ವಲ್ಪನೇ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಮೊನ್ನೆ ಪನ್ನೀರ್ ಗ್ರೇವಿ ಎಲ್ಲ ಮಾಡಿದ್ದೆ ನೋಡಿ, ಅವತ್ತು ದಿನ ಕರೆಕ್ಟಾಗಿ ಊಟನೇ ಆಗಲಿಲ್ಲ ಯಾರಿಗೂ. ಹಾಗಾಗಿ ಇವತ್ತು ಆ ಥರ ಆಗೋದು ಬೇಡ ಅಂತ ಒಂದು ಸ್ವಲ್ಪ ವೈಟ್ ರೈಸ್ ಮಾಡಿದ್ದೀನಿ. ಹಾಗೆ ಇವಾಗ ಒಂದು ಸ್ವಲ್ಪ ಟೊಮೆಟೊ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೊಂದ್ಸರಿ ಅಯ್ಯೋ ಇದೆ ಅಲ್ವಾ ಅಡುಗೆ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತೀನಿ. ಅಂಥ ಟೈಮಲ್ಲಿ ಹೊಟ್ಟೆ ಹಸಿವು ಜಾಸ್ತಿ ಆಗಿರುತ್ತೆ, ಅಂಥ ಟೈಮೆಲ್ಲ ಊಟ ಕಡಿಮೆ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಜಾಸ್ತಿ ಇದ್ದಾಗ ಕಡಿಮೆ ತಿಂತಾರೆ, ಕಡಿಮೆ ಇದ್ದಾಗ ಜಾಸ್ತಿ ತಿಂತಾರೆ, ಆ ಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇವತ್ತು ಜಾಸ್ತಿ ಆದರೂ ತಿನ್ನಲಿ ಕಡಿಮೆ ಆದರೂ ತಿನ್ನಲಿ ಅಂತ ಒಂದು ಸ್ವಲ್ಪ ರೈಸು ಹಾಗೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಅದಲ್ಲದೆ ನಾಳೆ ಬೆಳಗ್ಗೆ ಮತ್ತೆ ನಾನು ಸಾಂಬಾರು ಮಾಡಬೇಕಾಗ್ತಿತ್ತು. ಅದಕ್ಕೆ ಇವಾಗಲೇ ಮಾಡಿಟ್ಕೊಂಡ್ಬಿಟ್ರೆ ನಾಳೆಗೆ ನನಗೆ ಈಸಿ ಆಗುತ್ತೆ ಅಂತ ಇವಾಗ ಒಂದು ಸ್ವಲ್ಪ ಟೊಮೆಟೊ ಸಾಂಬಾರನ್ನ ಮಾಡೋದಾಯ್ತು ಅಂತ ಹೇಳಿ ಟೊಮೆಟೊನ ಹುರ್ಕೊಳ್ತಾ ಇದ್ದೀನಿ.
ನಿಮಗೂ ಈ ಥರ ಆಗಿದೆಯಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಅಡುಗೆ ಜಾಸ್ತಿ ಇದ್ದಾಗ ಕಡಿಮೆ ತಿನ್ನೋದು ಅಥವಾ ಅಡುಗೆ ಕಡಿಮೆ ಇದ್ದಾಗ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸುತ್ತಲ್ವ, ಆ ಥರ ನಿಮಗೂ ಆಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಸುಮಾರು ಸರಿ ಈ ಥರ ಆಗಿದೆ. ಅಯ್ಯೋ ಒಂದು 4 ರೊಟ್ಟಿ ಇರುತ್ತಲ್ವಾ, ಅಯ್ಯೋ 4 ರೊಟ್ಟಿ ಇದೆ ಅಲ್ವಾ, ಮಕ್ಕಳೇನು ತಿನ್ನಲ್ಲ ಬಿಡು, ನಾನೇನು ತಿನ್ನಲ್ಲ ಬಿಡು ಅಂತ ಅನ್ಕೊಂಡಿರ್ತೀನಿ. ಅಂತ ಟೈಮಲ್ಲಿ ಎಲ್ರಿಗೂ ರೊಟ್ಟಿ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಹೇಳ್ತಿದ್ದೀನಿ ಮಾತಾಡ್ಸ್ತೇನೆ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರೋಂತಹ ವ್ಲಾಗು, ನಾನು ಮಾಡಿರೋಂತಹ ರೆಸಿಪಿ ನಿಮ್ಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬರ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.